ಸರಿಯಾಗಿ ಹಿಂದೆ ಇದೆ ಅಂತ ಹೆಂಗೋ ನನ್ನ ಜಿರಾಫೆ ಕತ್ತು ಅವ್ರ ಕಡ್ಲೆ ಬಿಡ ಅಲ್ಲ ಅಲ್ಲ ಯಾರು ಲಂಚ ತಗೊಂಡಿರೋ ನೋಡ್ಬಿಟ್ರೆ ತಗೊಂಡ್ ಹಿಂಗೊಂದು ಆತರ ಆಯ್ತು ಈಗ ಸಿಎಲ್ ಸೀಟ್ಸು ಸನ್ಫ್ಲವರ್ ಇದೆಯಾ ಸಿಎಲ್ ಸೀಟ್ಸು ಸಣ್ಣದು ಒಮ್ಮೆ ನೋಡು ಜಾತರೆ ಅಪ್ಪಿದಪ್ಪಿ ಸಿಕ್ಕರೆ ಡಮೇಜು ಜೀನೇಜು ಕಣ್ಮರೆ ಒಡಿ ರೆಡಿ ಮಂಟಿ ತಲೆ ರಾವಣಾಗೆ ರೇಜು ರೇಜು ಸಿಡಿದಂತೆ ಪಾಪು ಇಟ್ಟಿರೋ ತಿಂಡಿ ತಿಂತವನೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ಎಲ್ಲಾರು ಸಹ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಸಿಗ್ಬೋದು ಮಾಡ್ಲಾ ಮಚ್ಚ ಅಲ್ಲೂರಿ ಸೀತಾರಾಮಲು ಕಡ್ಲೆ ಬೀಜ ಇದು ರಜನಿಕಾಂತ್ ಸ್ಟೈಲ್ ಹಾಕೋ ಒಳಗಡೆ ತಲಪತಿ ತರ ಮಾಡು ತಲಪತಿ ಅಲ್ಲ ರಜನಿಕಾಂತ್ ಮೂಗ ಹಾಕೊಂಡ್ಯಾ ಬಿಟ್ಟ ಕೆಳಗಡೆ ಹಾ ಕರೆಕ್ಟ್ ಇದೆ ರೆಡಿ 1 2 3 ಟೇಕ್ 2 ಕಮಾನ್ ಓಯ್ ಸೂಪರ್ ಹೇಳು ಅಚ್ಚ ಹೇಳು ದರ್ಶ್ ಹೇಳು ಅಚ್ಚ ಸಿಂಹ ನಮ್ಮ ಸಿಂಹ ಕಳೋ ನೀನು ನಾಚ್ಕೊತ ಒಂದು ಸಿಂಹ ಕಳೋ ನೀನು ಯಾಕೋ ಹತ್ತ ಆಮೇಲೆ ಹತ್ತ ಇರ್ಲಿ ಹಂಗೆ ವಿಡಿಯೋ ಮಾಡ್ಕೊ ಫೀಲ್ ತಗೋತಾನೆ ಮೊಬೈಲ್ ಗುರು ನಮ್ಮಡು ಮಂಡ್ಯ ಏನ್ ಕಮ್ಮಿ ನಾವು ಗುರು ಅವ್ನಿಗೆ 9 ಮಿಲಿಯನ್ ಸಬ್ಸ್ಕ್ರೈಬರ್ಸು ಪೆಟ್ರೋಲ್ ಬೇಕಣ್ಣ ಅಲ್ಲ ಅವನಿಗೆ ಅಂತ ಸಿಗ್ತಾರಲ್ಲ ಹೇಳಿ ಯಾರು ನನಗಂತೂ ಸಿಕ್ಕಿಲ್ಲ ಕಣ ಪಕ್ಕ ತಳ್ಕೋಗೋರು ಏನಾಯ್ತಾನ ಅವ್ನು ಡೈಲಿ ಪೆಟ್ರೋಲ್ ಸಿಗ್ತಾರ ಅವ್ನಿಗೆ ಹಂಗೆ ಅನ್ಸುತ್ತಪ್ಪ ಕೊಡ್ತೀನಿ ಒಂದ್ಸಲ ತಳ್ಕೋಯ್ತು ಪೆಟ್ರೋಲ್ ಕೊಡ್ತೀನಿ ಬೆಂಗಳೂರಲ್ಲಿ ಅಂತ ಪೇಯ್ಡ್ ಆಕ್ಟರ್ಸ್ ತುಂಬಾ ಜನ ಇರ್ತಾರೆ ರೋಸ್ಟಿಂಗ್ ಲೇಖಿ ಗೋಸ್ವಾಮಿ ಪೆಟ್ರೋಲ್ ಬೇಕಣ್ಣ Sweet Tolu guys for defense personals. ಆಡ್ಲ ಲಿರಿಕ್ಸ್ ಈ ಥರ ಹೋಗಿದ್ದೀವಿ ಒಳ್ಳೆ ಮಜಾ ಬರುತ್ತೆ ಎಷ್ಟು ಸಲ ಹೋಗಿಲ್ಲ ಗುರು ಎತ್ತಿನ ಗಾಡೀಲಿ 15 ಕಿಲೋಮೀಟರ್ ಹೋಗಿದ್ದೀವಿ ಎತ್ತಿನ ಗಾಡೀಲಿ ಹರ್ಷ ಎಲ್ಲ ಹಂಗೆ ಮತ್ತೆ ಫೋನ್ ಮಾಡಕ್ಕಂತ ನೀನು ನಿಜವಾಗ್ಲೂ ಚೂತಿ ಕೆಲಸ ಮಾಡ್ತೀವಿ ಅರ್ಕಲ್ಗೂಡು ಬಂದಿದ್ದೀವಿ ಟೈಮು 8:45 ಆಗಿದೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇದಕ್ಕೂ ಸ್ಪಾನ್ಸರ್ ವರ್ಷ ನಿಮ್ದೇನಾ ಎಲ್ಲ ನಮ್ಗೆ ಎಲ್ಲ ನಿಂದೆ ನಿಮ್ಮ ಲಾಗಲ್ಲಿ ಹೋಟೆಲ್ ಮಾತ್ರ ತೋರಿಸ್ಬೇಕು ಇದು ಹಿಂದೆ ಇದೆ ಲಾಗಲ್ಲಿ ಮಾತ್ರ ಇಡ್ಲಿ ಏನು ತರಕಾರಿ ಪಲಾವ್ ಇದು ಟೊಮೊಟೊ ಪಲಾವ್ ನಿಂದು ತರಕಾರಿ ಪಲಾವ್ ಹೆಂಗಾಯ್ತು ಬ್ರೇಕ್ಫಾಸ್ಟು ವರ್ಷ ಹೆಂಗೈತೆ ನಿಂದು ನಿಂದೆ ಅಲ್ಲ ಸ್ಪಾನ್ಸರ್ ಅನನ್ಯ ಇಡ್ಲಿ ಹೆಂಗಿದೆ ಜೀವಿ ಚೆನ್ನಾಗಿದೆ ಬ್ರೆಜ ಅಂತ ಹೇಳಿದ್ರು ಈಗ ಆಂಟಿ ಹೊರಗಡೆದು ಚೆಕ್ ಮಾಡಪ್ಪ ಆಯ್ತು ವಿಚ್ ಒನ್ ಅಲ್ಲ ವಿಚ್ ಕಾರ್ ಅಂತ ಹೇಳು ಫಸ್ಟ್ ಯಾವ್ದಂತ ವಿಚ್ ಕಾರ್ ಈಸ್ ಬಿಗ್ಗರ್ ಬ್ರೀಜಾ 3XO ರೋಡ್ ಪ್ರೆಸೆನ್ಸ್ ಆಲ್ ಆಯ್ತು ಹೇಳಮ್ಮ ಗೂಗಲ್ ಆಂಟಿ Comparing the XUV 3XO and Brezza, the bigger one depends on what you value. Do you prefer a wider stance or a more upright posture? Which car has a good road presence? The 3XO or Brezza? ಗುಡ್ ಪ್ರೆಸೆನ್ಸ್ ಬೇಡ ಕೇಳೋಣ ನೋಡೋಣ ಎಲ್ಲ ಕೇಳೋಣ ಯಾಕೆ 3XO ಬರುತ್ತೆ ರೋಡ್ ಪ್ರೆಸೆನ್ಸ್ ಬರ್ತಾರೆ ಲೀಸನಿಂಗ್ ಆಗ್ತದೆ ಕೇಳಿಸ್ಕೊಂತಾನೆ ಇದೆಯಾ ವಿಚ್ ಚೆನ್ನಾಗಿ ನಾವು ಮಧ್ಯ ಮಾತಾಡ್ಬಿಟ್ವಲ್ಲ ಅದು ಇದಾಗಿರುತ್ತೆ ಗಾಯ್ಸ್ ನಾಷ್ಟ ಮಾಡಿದಾಯಿತು ಇಡ್ಲಿ ಎಲ್ಲ ತಿಂದ್ಕೊಂಡು ಬಂದ್ವಿ ಇಲ್ಲಿ ಹಂಗೆ ಒಂದು
ಚಾಯ್ ಬ್ರೇಕ್ ಹಾಕಿದ್ದೀವಿ, ಕಾಫಿ ಕುಡ್ಕೊಂಡು ಹೋಗೋಣ ಅಂತ. ಅಲ್ಲೇ ಆ್ಯಕ್ಚುಲಿ ಎಂಗೇಜ್ಮೆಂಟ್ ಇರೋದು 11 ಗಂಟೆಗಂತೆ. ಇನ್ನೂ ನಮ್ಮ ಹತ್ರ ತುಂಬ ಟೈಮ್ ಇದೆ, ಇನ್ನೂ 2 hours ಟೈಮ್ ಇದೆ. ಬಟ್ ಇಲ್ಲಿಂದ ಇನ್ನೂ ಒಂದು 30 kilometers ನಾವು ಹೋಗಬೇಕು. ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅಂದರೆ ಕೂರ್ಗೋರ್ದು ಹೆಂಗೆ ಎಂಗೇಜ್ಮೆಂಟ್ ಇರುತ್ತೆ ಯಾವತ್ತೂ ಅಟೆಂಡ್ ಮಾಡಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ. ಹೆಂಗಿರುತ್ತೋ ಏನೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಮತ್ತು ಅಲ್ಲಿ ಪೋರ್ಕೆಲ್ಲ ಇರುತ್ತಂತೆ, ಅವ್ರ ಎಂಗೇಜ್ಮೆಂಟ್ ಪೋರ್ಕ್ ಮತ್ತು ಡ್ರಿಂಕ್ಸ್ ಕೂಡ ಇರುತ್ತಂತೆ. ಅವ್ರದ್ದು ಏನೇ ಒಂದು ಶಾಸ್ತ್ರ ಆದರೂ ಕೂಡ ಅದರಲ್ಲಿ ಡ್ರಿಂಕ್ಸು ಮತ್ತು ನಾನ್ ವೆಜ್ ಇದ್ದೇ ಇರುತ್ತಂತೆ. ನೋಡೋಣ ಬನ್ನಿ ಹೇಗಿರುತ್ತೋ ಏನೋ. ನಾನಂತೂ ಫುಲ್ಲು ಎಕ್ಸೈಟ್ ಆಗಿದ್ದೀನಿ, ಬನ್ನಿ ನೋಡೋಣ. ಗೈಸ್, ಇವ್ ನಮ್ಮ ಫ್ರೆಂಡು MLA ಮಗ. ಅವ್ನ ಹೆಂಡ್ತಿ ನಿನ್ಸ್ ಇದು ನೋಡಿದ್ರೆ ನೋಡ್ದವ್ ಕಣ, ಸುಮ್ಮನಿರೋ. ನೋಡ್ಲಿ, MLA ಮಗ ಇವನು. ಇವತ್ತು ನಮಗೆ ಸ್ಪಾನ್ಸರ್ ಕೂಡ ಇವನೇನೆ. ಅಲ್ಲಿ ಹೋಗಿದ ತಕ್ಷಣ ಎಲ್ಲ ಸೈಡಲ್ಲಿ ಬಂದ್ಬಿಡಿ ಆಯ್ತಾ. ಹಿಂದೆಗಡೆ ಬರ್ತೀವಿ ಬಿಡು. ಗೈಸ್, ಮುಂಚೆ ಯಾವಾಗಾದ್ರೂ ಹೋಗಿದ್ದೀರಾ ಕೊಡಗು ಅವ್ರದ್ದು ಎಂಗೇಜ್ಮೆಂಟ್? ಹಾಂ, ತಿಗಾ ಮುಂಚೆ ನೀವು ಹಾಸಂತಾನೆ. ಗೈಸ್, ಇನ್ನೂ ಕೊಡಗು ಸ್ಟಾರ್ಟ್ ಆಗಿಲ್ಲ, ನೋಡ್ಬೋದು. ಆಲ್ರೆಡಿ ಇಲ್ಲೊಂದು ಹಂದಿನ ತೊಗೊಂಡು ಹೋಗ್ತಾರೆ. ಸಾಕಾಕ ಕುಯ್ಯೋಕ ಗೊತ್ತಿಲ್ಲ ಪಾಪ. ಎಕ್ಸಿಲೇಟ್ರು ಗಾಡಿ ಏರ್ತಾ ಇಲ್ಲ, ಹಂದಿ ಬಡ್ಕೊಂತೈತೆ ಪಾಪ, ಕರ್ಕೊಂಡೋಯ್ತವ್ರೆ. ಹಿಂಗೆ ಸ್ಟ್ರೈಟ್ ಹೋದ್ರೆ ಕುಶಾಲನಗರ, ರೈಟಿಗೆ ತಗೊಂಡ್ರೆ ಸೋಮವಾರಪೇಟೆ. ನಾವೀಗ ಸೋಮವಾರಪೇಟೆ ಹೋಗ್ತಾ ಇದೀವಿ. ಕೊಡಗು ಎಂಟ್ರಿ ಆಗ್ತಾ ಇದೀವಿ. ನೋಡ್ಬೋದು ಇಲ್ಲೆಲ್ಲ, ಈ ಕಡೆ ಎಲ್ಲ ಜಾಸ್ತಿ ಅಡಿಕೆ. ನೋಡ್ಬೋದು ಅಡಿಕೆ ಮರಗಳು ಎಷ್ಟಿದೆ ಅಂತ. ತುಂಬ ಅಡಿಕೆ ಮರಗಳಿದೆ ಈ ಕಡೆ ಎಲ್ಲ. ಅಡಿಕೆ ಮತ್ತು ತೆಂಗು ಎಲ್ಲ ಮಿಕ್ಸ್. ಶುಂಠಿ ಅಂತ ಇದು, ಹುಲ್ಲೆಲ್ಲ ಮುಚ್ಚಿದ್ದಾರೆ ನೋಡಿ, ಶುಂಠಿ ಬೆಳೆದು ಗಾಯ್ಸ್. ರೋಡೆಲ್ಲ ಇಲ್ಲ, ಫುಲ್ಲು ನೋಡು ಆಫ್ ರೋಡ್ ಮಾಡ್ತಾ ಇದೀವಿ. ಬಂದ್ವಲ್ಲ ನಾವು ಹಿಂಗೆ 3 kilometer ರೋಡ್ ಇಲ್ಲ. ಸರ್ವಿಸ್ ಈ ಕಡೆ ಎಲ್ಲ ಕೊಡಗು ಹತ್ರ ಹಿಂಗೆ ಇರುತ್ತೆ ಅನ್ಸುತ್ತೆ. ಶುಂಠಿ ಇದೆಲ್ಲ ಇಲ್ಲಿ ಹಾಕಿದಾರಲ್ಲ, ಎಷ್ಟು ದೊಡ್ಡ ದಿನ ಮೇಲ್ಗಡೆ ಹುಲ್ಲು ಮುಚ್ಚಿಬಿಟ್ಟಿರ್ತಾರೆ. ಶುಂಠಿ ಈ ಕಡೆ ಎಲ್ಲ ಬೋರ್ವೆಲ್ ಹಾಕೊಂಡು ಶುಂಠಿ ಬೆಳಿತಾರಂತೆ. ನೋಡ್ಬೋದು. ಏನ ನಗ್ತ್ಯ ಕೆಸ ಅಂತ ನಂಗಂತೂ ಗೊತ್ತಿಲ್ಲ ಹಂಗಂದ್ರೆ ಏನು ಅಂತ. ಜೋಳ ಈ ಕಡೆ ಜೋಳ, ಶುಂಠಿ ಹಾಕ್ಬಿಟ್ಟವ್ರೆ. ಸಿಲ್ವರು, ಕಾಫಿ, ಸಿಲ್ವರ್ ಮರ ಅಂತ ನೋಡಿ, ಫರ್ನಿಚರ್ ಮರಗಳು. ಸಿಲ್ವರ್ ಏನಕ್ಕೆ ಹಾಕ್ತಾರೆ ಗೊತ್ತಾ? ಹೇಳು, ಸಿಲ್ವರ್ ಮರ ಎಂತ ಹಾಕೋದು? ನೆರಳಿಗೆ ಕಾಫಿ. ಓಕೆ, ಕಾಫಿ ನೆರಳಿಗೆ. ಇನ್ನೊಂದು ಗಾಡಿ ಬಂದ್ರೆ ಗೈಸ್, ರೋಡೇ ಇಲ್ಲ ಗೈಸ್. ನೋಡಿ ಎಷ್ಟು ಚಿಕ್ಕ ರೋಡ್ ಅಂದ್ರೆ, ರೋಡೇ ಇಲ್ಲ. ಆ ಕಡೆಯಿಂದ ಒಂದು ಕಾರ್ ಬಂದ್ರೆ ಪಾಸ್ ಆಗಲ್ಲ ಗುರು. ಆ ಕಡೆಯಿಂದ ಕಾರ್ ಬಂದ್ರೆ, ಸೈಕಲ್ ಬಂದ್ರೆ ಪಾಸ್ ಆಗುತ್ತೆ. ಅವ್ನು ಚರಂಡಿಗೆ ಇಡಿಸ್ಕೊಂಡು ಅಲ್ಲಿ ಬಂದಿರಿ, ಇಲ್ಲಿ ಬರೀವೆ 4 ವರ್ಷ. ಏನ್ ಮರ ಇದು? ಈ ತರ ಸಿಂಗಲ್ ಮರ ನೋಡಕ್ ಯಾರೋ ದರ್ಶನ ಅಲ್ವಾ ಹೇಳ್ತಿರೋದು. ಹೋಗೋನೆ, ನಮಗೆ ಹೇಳ್ತಾ ಇಲ್ಲ ಅಷ್ಟೇ. ಏನ್ ನೋಡಕ್ ಹೋಗಿದ್ದಾನ? ನಿಜ ಹೇಳೋ, ಹೋಗಿದ್ದ ಅದ್ರ ಪುಟ್ಟ ಜೊತೆ? ಒಪ್ಕೊಂಬಿಡು ಮತ್ತೆ. ನಾನೆಲ್ಲ ಇದ್ದೆ, ನಾನು ರೆಡ್ಡಲ್ಲಿ ಇದ್ದೇನೆ. ಇದೆಯಾ ಮಾವನ್ ಪಾಕ ಪ್ಲಾಂಟೇಶನ್? ಮದ್ವೆ ಆಗ್ತಿದ್ದಾನಲ್ಲ ಗಂಡ, ಅವ್ನಿಗೆ ಇಲ್ಲಿಂದ ವರದಕ್ಷಿಣೆ ಕೊಟ್ಟಿದ್ದಾರೆ. ಇಲ್ಲಿ ಇಲ್ಲಿಂದ 50, ಇಲ್ಲಿಂದ ಪುಟ್ಟು ಅಂತ ಕೂಗಿದ್ರೆ ಎಲ್ಲಿವರೆಗೂ ಕೇಳಿಸುತ್ತೋ ಅಲ್ಲಿವರೆಗೂ ಅವಂದೇ ಅಂತೆ. ಆನೆ ಎಲ್ಲ ಇದೆ ಅಂತ ಇಲ್ಲಿ, ನಮ್ಗೊಂದು ಕಾಣಿಸ್ತಾ ಇಲ್ಲ. ಪುಟ್ಟು ಆನೆಗಳಿದಾವೆ ನೋಡ್ಕೊಂಡ್ ಬನ್ನಿ ಅಂತ, ಎಲ್ಲೂ ಕಾಣ್ತಾನೆ ಇಲ್ಲ. ಅವ್ರ ಮನೆ ಹತ್ರ ಬಂದ್ವಿ, ಹುಡುಗಿಯವ್ರ ಮನೆ ಹತ್ರ. ಬಟ್ ನಾವೀಗ ಹೋಗಲ್ಲ, ಬೇಗ ಬಂದ್ಬಿಟ್ಟಿದೀವಿ ನಾವೇ. ಅದಕ್ಕೆ ಈ ಕಡೆ ಹೋಗ್ತಾ ಇದೀವಿ. ಬಾವ ಮೂಗಿ ಹೊಡಿತಾ? ಪುಟ್ಟುದೇ ಕಣ ಇದೆಲ್ಲ. ಪುಟ್ಟುನೇ ಹೊಡೆಯ. ಲೋ, ಇದು ಹೆಸರು ರೋಡು ಹೆಸರು ಚೇಂಜ್ ಮಾಡ್ತಾವ್ರಂತೆ, ಪುಟ್ಟು ರೋಡ್ ಅಂತ. ಆ ಕಡೆಯಿಂದ ಬಂದಿರ ಈ ರೂಟ್ ಅನ್ನು ಬ್ಲ್ಯಾಕ್ ಸೈ ಗೈಸ್. ಅಳು ವಾರದಮ್ಮ ದೇವಸ್ಥಾನ ಇದೆ ಒಂದು. ಯಾರಾದರೂ ನೋಡಿದರೆ ಈ ದೇವಸ್ಥಾನನ ಬಂದಿದ್ರೆ ಕಮೆಂಟ್ ಮಾಡಿ. ಕರೆಕ್ಟಾಗಿ 5 hours ಆಗಿದೆ. 262 ಎಷ್ಟ 260 kilometer ಆಗಿದೆ. ಬಂದಿದ್ದೀವಿ ಈಗ. ಹಿಂದೆಗಡೆ ಯಾವುದೋ ದೇವಸ್ಥಾನ ಇದೆ ನೋಡಿ. ಯಾವುದು? ಅಳುವಾರದಮ್ಮ ದೇವಸ್ಥಾನ ಇದೆ. ಇದನ್ನ ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ. ನಿಮ್ಮೂರಿಗೆ ನಾವು ಬಂದಿದ್ದೀವಿ. ನೀವೇನೇ ಬಂದಿಲ್ಲ ಗಾಯ್ಸ್. ಬಸ್ ಬಂದೈತೆ ಗಾಯ್ಸ್. ಸಖತ್ತಾಗಿದೆ ಎಕ್ಸ್ಪೀರಿಯನ್ಸ್ ಅಂತೂ. ಬನ್ನಿ ನೋಡೋಣ. ಹರ್ಷ
ಡಕೋಟಾ ಎಕ್ಸ್ಪ್ರೆಸ್ಸಲ್ಲಿ ಬರ್ತಾರಲ್ಲ ಬಸ್ಸು ಚೆನ್ನಾಗಿದೆಯಲ್ಲ, ಒಂದು ಹಾರ ಹಾಕಿಲ್ಲ ಅಷ್ಟೇ, ಹಾರಾಗಿರೋ ಹಾಕಿಲ್ಲ. ಹಾಂ, ಡೀಸೆಂಟಾಗಿ ಬಂದವರು ಅವರು. ಅಲ್ಲ ಎಲ್ಲ ಟಾಪ್ ಆಗಿದ್ದಾರೆ. ಪುಟ್ಟವ್ರ ಅಪ್ಪ ಅಮ್ಮ ಮಚ್ಚ ಹಿಂದೆ ಇರೋದು. ಚೆನ್ನಾಗಿದೆ ಆಂಟಿ, ಪರವಾಗಿಲ್ಲ. ನೀವೇ ಹೇಗಿದ್ದೀರಿ? ಚೆನ್ನಾಗಿದೆ. ನಿಮ್ಮ ಸೈಡು ತುಂಬ ಚೆನ್ನಾಗಿದೆ ಪ್ಲೇಸಸ್ ಎಲ್ಲ. ಪುಟ್ಟು ಅಂಕಲ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ.